ಇವರ ಜೀವನ ಚರಿತ್ರೆ ಕುರಿತಂತೆ 6 ಚರಿತ್ರೆಗಳು ಈಗಾಗಲೇ ರೂಪುಗೊಂಡಿವೆ. ಎಸ್.ಎಂ. ಕೃಷ್ಣ ಅವರ ಜೀವನ ಚರಿತ್ರೆ, ಎಸ್.ಎಂ. ಕೃಷ್ಣ ನೆನಪುಗಳ ಸಂಕಲನ ಸ್ಮೃತಿ ವಾಹಿನಿ, ಎಸ್.ಎಂ. ಕೃಷ್ಣ ಅವರ ಜೀವನ ಚರಿತ್ರೆ ಕೃಷ್ಣಪಥ, ಎಸ್.ಎಂ. ಕೃಷ್ಣ ಚಿಂತನೆಗಳ ಸಂಕಲನ ಭವಿಷ್ಯ ದರ್ಶನ, ಇಂಗ್ಲಿಷ್ ಕೃತಿಗಳಾದ ಡೌನ್ ಮೆಮೊರಿ ಲೇನ್, ಸ್ಟೇಟ್ಸ್ಮನ್ ಎಸ್.ಎಂ. ಕೃಷ್ಣ ಅವರ ಕೃತಿಗಳು. ಎಸ್.ಎಂ. ಕೃಷ್ಣ ಜೀವನದ ಕುರಿತು 6 ಕೃತಿಗಳು ರಚನೆ ಆಗಿರೋದು ನಾವು ನೋಡಿದ್ವಿ. ಎಸ್.ಎಂ. ಕೃಷ್ಣ ಅವರ ಜೀವನ ಚರಿತ್ರೆ ಚಿತ್ರ ದೀಪ ಸಾಲು ಅನ್ನುವಂಥದ್ದು, ಮತ್ತೆ ಎಸ್.ಎಂ. ಕೃಷ್ಣ ನೆನಪುಗಳ ಸಂಕಲನ ಸ್ಮೃತಿ ವಾಹಿನಿ, ಎಸ್.ಎಂ. ಕೃಷ್ಣ ಅವರ ಜೀವನ ಚರಿತ್ರೆ ಕೃಷ್ಣಪಥ, ಎಸ್.ಎಂ. ಕೃಷ್ಣ ಚಿಂತನೆಗಳ ಸಂಕಲನ ಭವಿಷ್ಯ ದರ್ಶನ, ಇಂಗ್ಲಿಷ್ ಕೃತಿಗಳಾದ ಡೌನ್ ಮೆಮೊರಿ ಲೇನ್, ಸ್ಟೇಟ್ಸ್ಮನ್ ಎಸ್.ಎಂ. ಕೃಷ್ಣ ಇವರ ಕೃತಿಗಳು. ಇವರ ಜೀವನ ಚರಿತ್ರೆಯೇ ಆ ಕುರಿತಂತೆಯೂ ಕೂಡ ಚಿತ್ರದೀಪ ಸಾಲು ಅಂದರೆ ಅವರ ಜೀವನ ಹೇಗೆ ನಡೆದು ಬಂತು, ಅವರ ರಾಜಕೀಯ ರಂಗ ಹೇಗೆ, ವಿದ್ಯಾಭ್ಯಾಸ ಯಾವ ರೀತಿ ನಡೀತು, ಅವರ ರಾಜಕೀಯ ಪ್ರವೇಶ ಆಗಿರಬಹುದು, ಅವರು ಸ್ಪೀಕರ್ ಆಗಿ ಕಾರ್ಯವನ್ನು ನಿರ್ವಹಿಸಿರೋದು, ಕೆಪಿಸಿಸಿ ಅಧ್ಯಕ್ಷರಾದರು, ಅವರ ಡೌನ್ ಮೆಮೊರಿ ಲೇನ್ ಅನ್ನುವಂಥ ಇಂಗ್ಲಿಷ್ ಕೃತಿ ಅದು ಕೂಡ ಸಾಕಷ್ಟು ಜನರಿಗೆ ಇಷ್ಟವಾಗುವಂಥದ್ದು. ಅಂದರೆ ಅವರ ಕೃತಿಗಳನ್ನು ನಾವು ಓದ್ತಾ ಹೋದ ಹಾಗೆ ಅವರ ಜೀವನ ಚರಿತ್ರೆ ಅರ್ಥವಾಗ್ತಾ ಹೋಗುತ್ತೆ, ಆ ರೀತಿಯದ್ದು. ಇನ್ನು ಅಂತಿಮ ದರ್ಶನವನ್ನ ಸುತ್ತೂರು ಶ್ರೀಗಳು ಪಡೆದುಕೊಂಡಿದ್ದಾರೆ. ಎಸ್.ಎಂ. ಕೃಷ್ಣ ಅವರ ಅಂತಿಮ ದರ್ಶನವನ್ನ ಪಡೆದುಕೊಂಡಿದ್ದಾರೆ. ಸದಾಶಿವನಗರ ನಿವಾಸಕ್ಕೆ ಸುತ್ತೂರು ಶ್ರೀಗಳು ಭೇಟಿಯನ್ನ ಕೊಟ್ಟಿದ್ದಾರೆ. ಎಸ್.ಎಂ. ಕೃಷ್ಣ ಅವರ ಅಂತಿಮ ದರ್ಶನವನ್ನ ಪಡೆಯೋದಕ್ಕೆ ಸ್ವಾಮೀಜಿಗಳು, ಗಣ್ಯಾತಿಗಣ್ಯರು, ಅವರ ಕುಟುಂಬಸ್ಥರು, ಸಂಬಂಧಿಕರು ಎಲ್ಲರೂ ಕೂಡ ಆಗಮಿಸ್ತಾ ಇದ್ದಾರೆ. ಬೆಳಗ್ಗೆನೆ ಇದೊಂದು ರೀತಿ ಶಾಕಿಂಗ್ ನ್ಯೂಸ್. ವಯೋಸಹಜ ಕೆಲವೊಂದಿಷ್ಟು ಕಾಯಿಲೆಗಳು ಅವರನ್ನು ಕಾಡ್ತಾ ಇತ್ತು, ಆದರೆ ಇರ್ತಾರೆ, ಅವರು ಆರೋಗ್ಯವಾಗಿ ಮತ್ತೆ ವಾಪಸ್ ಬರ್ತಾರೆ, ಚಿಕಿತ್ಸೆಯನ್ನು ಪಡೆದು ನಮ್ಮೊಟ್ಟಿಗಿರ್ತಾರೆ ಅಂತ ಹೇಳಿ ಎಲ್ಲರೂ ಕೂಡ ಅಂದ್ಕೊಂಡಿದ್ರು. ಆದರೆ ಇವತ್ತು ಬಂದಂತಹ ಈ ಸುದ್ದಿ ಎಲ್ರಿಗೂ ಕೂಡ ಬರ ಸಿಡಿಲಿನಂತೆ ಬಡಿದಿದೆ. ಒಬ್ಬ ಹಿರಿಯ ಮುತ್ಸದ್ದಿ, ಒಬ್ಬ ಅಜಾತಶತ್ರು, ಒಬ್ಬ ಆದರ್ಶ ವ್ಯಕ್ತಿ, ಇವರನ್ನು ನಾವು ಕಳ್ಕೊಂಡಿದ್ದೀವಿ ಅಂತ ಹೇಳಿ ಎಲ್ಲರೂ ಕೂಡ ದುಃಖತಪ್ತರಾಗಿದ್ದಾರೆ. ಹೀಗಾಗಿ ಬೆಳಗ್ಗೆಯಿಂದಲೇ ಗಣ್ಯಾತಿ ಗಣ್ಯರು ಆಗಮಿಸ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಈಗ ಸ್ವಾಮೀಜಿಗಳು ಭೇಟಿ ಕೊಟ್ಟಿದ್ದಾರೆ. ಸುತ್ತೂರು ಶ್ರೀಗಳು ಅವರ ಅಂತಿಮ ದರ್ಶನವನ್ನು ಪಡೆದುಕೊಳ್ಳೋದಕ್ಕೆ ಸದಾಶಿವನಗರಕ್ಕೆ ಸುತ್ತೂರು ಶ್ರೀಗಳು ಆಗಮಿಸಿದ್ದಾರೆ. ಅವರ ಪುಸ್ತಕಗಳ ಬಗ್ಗೆ, ಕೃತಿಗಳ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಅವರ ಜೀವನ ಚರಿತ್ರೆ ಅದು ಓದೋದೇ ಒಂದು ರೀತಿ ಪ್ರತಿಯೊಬ್ಬರಿಗೂ ಕೂಡ ಮಾದರಿ ಅಂತ ಹೇಳ್ಬೋದು. ಬರೀ ರಾಜಕೀಯದವರಿಗೆ ಮಾತ್ರವಲ್ಲ, ಅವರ ವ್ಯಕ್ತಿತ್ವ ಬರೀ ರಾಜಕೀಯದಲ್ಲಿ ಮಾತ್ರವಲ್ಲ, ನಿಜ ಜೀವನದಲ್ಲೂ ಕೂಡ ಅವರು ಯಾವ ರೀತಿ ವ್ಯಕ್ತಿತ್ವವನ್ನು ಹೊಂದಿದ್ರು, ಅವರ ನಡವಳಿಕೆ ಹೇಗಿತ್ತು, ಅದನ್ನು ಅವರ ಆಪ್ತರಾಗಿರ್ಬೋದು, ಅವರ ಹಿತೈಷಿಗಳಾಗಿರ್ಬೋದು, ಅಥವಾ ಅವರ ಅಭಿಮಾನಿಗಳಾಗಿರ್ಬೋದು, ಅವರನ್ನು ನೋಡ್ತಾ ಇದ್ದಂತಹ ರೀತಿ, ಅವರ ವ್ಯಕ್ತಿತ್ವವನ್ನು ಮೆಚ್ಚಿಕೊಳ್ತಾ ಇದ್ದಂತಹ ರೀತಿ, ಪ್ರತಿಯೊಬ್ಬರಿಗೂ ಕೂಡ ಅವರು ಪ್ರೇರಣೆ ಅನ್ನುವಂತಹ ರೀತಿಯಲ್ಲಿ ಇದ್ದರು. ಸಾಕಷ್ಟು ಅಭಿವೃದ್ಧಿ ಯೋಜನೆಗಳ ಕನಸನ್ನು ಕಂಡಿದ್ರು. ಅದನ್ನು ಸಾಕಾರಗೊಳಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳನ್ನು ಕೂಡ ಮಾಡಿದ್ರು. ಇನ್ನು ನಮ್ಮ ಜೊತೆ ಜಿ ಪರಮೇಶ್ವರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹಿರಿಯ ಮುತ್ಸದ್ದಿ ಅವರನ್ನು ನಾವಿವತ್ತು ಕಳ್ಕೊಂಡಿದ್ದೀವಿ ಸರ್, ನೀವು ಅವರನ್ನು ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ಳೋದಾದ್ರೆ. ಜಿ ಪರಮೇಶ್ವರ್ ಸರ್. ಜಿ ಪರಮೇಶ್ವರ್ ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಓಕೆ, ಮತ್ತೆ ಸಂಪರ್ಕವನ್ನು ಮಾಡ್ತೀವಿ. ಎಸ್, ನಾನು ಹೇಳ್ತಾ ಇದ್ದೆ, ಅವರು ಅಭಿವೃದ್ಧಿ ಕನಸು ಯಾವ ರೀತಿ ಇತ್ತು ಅಂದರೆ ಬೆಂಗಳೂರನ್ನು ಸಿಂಗಾಪುರ್ ಮಾಡಬೇಕು ಅನ್ನುವಂತಹ ಕನಸನ್ನು ಹೊಂದಿದ್ರು. ಏಕೆಂದರೆ ಅವರು ವಿದ್ಯಾಭ್ಯಾಸವನ್ನು ಮಾಡಿದ್ದು ಕೂಡ, ಮೊದಲನೇದಾಗಿ ರಾಜ್ಯದಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿದರೂ ಕೂಡ ಕಾನೂನು ಸಂಬಂಧಪಟ್ಟಂಥ ವಿದ್ಯಾಭ್ಯಾಸಕ್ಕಾಗಿ ಅವರು ವಿದೇಶಕ್ಕೆ ತೆರಳುತ್ತಾರೆ. ಆ ಸಂದರ್ಭದಲ್ಲಿ ಅಲ್ಲಿ ಇದ್ದಂತಹ ಎಜುಕೇಷನ್ ಆಗಿರಬಹುದು, ಪ್ರತಿಯೊಂದನ್ನು ಕೂಡ ಗಮನಿಸಿ ನಮ್ಮ ರಾಜ್ಯದಲ್ಲೂ ಅಂತಹ ಶಿಕ್ಷಣ ಸಿಗಬೇಕು ಅಥವಾ ಆ ರೀತಿ ಅಭಿವೃದ್ಧಿ ಆಗಬೇಕು ಅನ್ನುವಂಥದ್ದನ್ನು ಅವರು ಕನಸು ಕಂಡಿದ್ರು.